ಹಾಯ್ ಹಲೋ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಹೆಲ್ದಿ ಆಗಿರೋ ಒಂದು ಬ್ರೇಕ್ಫಾಸ್ಟ್ ಅಥವಾ ನಾವು ಇದನ್ನು ಡಿನ್ನರ್ಗೂ ಯೂಸ್ ಮಾಡ್ಬೋದು, ಸ್ನ್ಯಾಕ್ಸ್ ಆಗು ಕೂಡ ತೊಗೋಬೋದು. ಪಂಪ್ಕಿನ್ ಇಡ್ಲಿ ರೆಸಿಪಿ ಅಥವಾ ಪಂಪ್ಕಿನ್ ಕಡುಬು ಸಾಂಪ್ರದಾಯಿಕ ಶೈಲಿಯಲ್ಲಿ ಇದು ತುಂಬ ಹಳೆಯ ಕಾಲದ ರೆಸಿಪಿ, ತುಂಬ ಹೆಲ್ದಿಯಾಗಿರುವಂಥದ್ದು ಮತ್ತು ಬೇಗನೆ ಆಗುವಂಥ ರೆಸಿಪಿ ಇದು. ಇದರಲ್ಲಿ ಪಂಪ್ಕಿನ್ ಹಾಕೋ ಬದಲು ನಾವು ಎಲ್ಲ ಥರ ತರಕಾರಿನೂ ಹಾಕಿ ಕೂಡ ನಾವು ಮಾಡ್ಬೋದು. ಬಟ್ ಪಂಪ್ಕಿನ್ ಹಾಕಿದ್ರೆ ಅದ್ರ ರುಚಿನೇ ಬೇರೆ. ನೋಡಿ ಎಷ್ಟು ಈಸಿಯಾಗಿ ಬಂದಿದೆ, ಒಂಚೂರು ಇಡ್ಲಿ ಪಾತ್ರೆಗೆ ಅಂಟ್ಕೊಂಡಿಲ್ಲ, ಸಾಫ್ಟಾಗಿದೆ. ಮೊದಲಿಗೆ ನಾವಿಲ್ಲಿ ಪಂಪ್ಕಿನ್ನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಿಹಿ ಕುಂಬಳಕಾಯಿನ ತುರ್ಕೋಬೇಕು. 1 ಅವರ್ ಮುಂಚೆ ಈ ಅಕ್ಕಿ ತರಿ ಬರುತ್ತಲ್ಲ ಅದು, ಅಥವಾ ಇಡ್ಲಿ ರವೆನ ನಾವು ಒಂದು ಬೌಲಷ್ಟು ನೆನೆಸಿಟ್ಟಿದ್ದೆ 1 ಅವರ್ಗಿನ ಮುಂಚೆ. ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ತೆಗಿಬೇಕು. ಇದನ್ನು ನೀಟಾಗಿ ತೊಳ್ಕೊಂಡು ಆಮೇಲೆ ನೆನೆಹಾಕಿ, ತುಂಬ ಕಸ ಇರುತ್ತೆ. ನಾವು ಯಾವ ಬೌಲಲ್ಲಿ ನಾವು ರವೆ ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ 1 ಬೌಲು ಪಂಪ್ಕಿನ್ನ ತೊಗೊಳ್ಳಿ. ಅದರಲ್ಲೂ ಕೂಡ ನೀರಿನ ಅಂಶ ಎಲ್ಲ ಫುಲ್ಲು ಅದನ್ನು ತೆಗೆದುಬಿಟ್ಟು ಯೂಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕು ಅದು ನೋಡ್ಕೊಂಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಪಂಪ್ಕಿನ್ ಹಾಕ್ತಾಯಿದ್ದೀವಿ, ಸ್ವೀಟ್ ಇಡ್ಲಿ ಬರುತ್ತೆ ಅಂದ್ಕೋಬೇಡಿ. ನಾವು ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಅದು ಖಾರವಾಗಿ ತುಂಬ ರುಚಿಕರವಾಗಿ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಗೆ ತೆಂಗಿನಕಾಯಿನ ಹೆಚ್ಚು ಹಾಕ್ಕೊಂಡಿದ್ದೀನಿ. ನೀವು ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕೋಬೋದು. ಹಾಗೆ ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ, ಅದನ್ನು ಹಾಕಿ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಪೆಪ್ಪರ್ ಪೌಡರು ಹಾಗೆ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕು. ರವೆ ಮತ್ತು ಪಂಪ್ಕಿನು ಎಲ್ಲ ಮಸಾಲೆಗಳು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ನೀಟಾಗಿ ಎಲ್ಲ ಕಡೆನೂ ರವೆ ಹೋಗಿ ಸೇರಬೇಕು. ಹಾಗೆ ಪಂಪ್ಕಿನೆಲ್ಲ ಬಿಡಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಾದ ಬೇಕಿಂಗ್ ಸೋಡಾ, ಈನೋ ಯಾವುದನ್ನು ನಾನಿಲ್ಲಿ ಉಪಯೋಗಿಸ್ಕೊಂಡಿಲ್ಲ. ಅಂದರೂ ಕೂಡ ಸಾಫ್ಟಾಗಿರೋ ಇಡ್ಲಿ ಬಂದಿದೆ. ನೋಡಿ ಎಷ್ಟು ಪಂಪ್ಕಿನ್ದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀಟಾಗಿ ಅದನ್ನು ಕಲಿಸ್ಬಿಟ್ಟು ಅರ್ಧ ಗಂಟೆ ಅಥವಾ 1/4 ಗಂಟೆಯಷ್ಟು ಅದನ್ನು ಮುಚ್ಚಿ ತೆಗ್ದಿಡಿ. ನಾನಿಲ್ಲಿ ಅವರೆಕಾಳು ಸೀಸನ್ ಇರೋದ್ರಿಂದ ಸ್ವಲ್ಪ ಅವರೆಕಾಳನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ಚೀನಿಕಾಯಿ ಕಡುಬು ಅಂತಲೂ ಹೇಳ್ತಾರೆ, ಪಂಪ್ಕಿನ್ ಕಡುಬು ಅಂತಾರೆ. ಮಲೆನಾಡಲ್ಲಿ ಇದು ತುಂಬ ಪ್ರಸಿದ್ಧಿಯಾದಂಥ ಒಂದು ತಿಂಡಿ, ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ತಿಂಡಿ ಇದು. ಅಷ್ಟು ನಾವು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ, ಯಾಕಂದರೆ ಅದು ತಳ ಕಪ್ಪಗಾಗಬಾರ್ದು ಅಂತ. ನಾನಿಲ್ಲಿ ಮೋಲ್ಡ್ಗಳನ್ನು ತುಪ್ಪದಲ್ಲಿ ಗ್ರೀಸ್ ಮಾಡಿಟ್ಟಿದ್ದೀನಿ. ಒಂದು 15 ನಿಮಿಷ ನೆನೆಸಿಟ್ಟಿದ್ದೆ. ಈಗ ನಾವು ನೀಟಾಗಿ ಅದನ್ನು ತುಂಬ ತೆಳ್ಳಗೆ ಮಾಡ್ಕೊಂಡಿಲ್ಲ, ನೋಡಿ ಗಟ್ಟಿಯಾಗಿದೆ. ಇಡ್ಲಿ ಪಾತ್ರೆಗೆ ಈ ಥರ ನೀಟಾಗಿ ಇಡ್ಲಿ ಶೇಪ್ಗೆ ನಾವು ಇದನ್ನ ತಟ್ಕೋಬೇಕು. ಎಲ್ಲ ಮೋಲ್ಡ್ಗಳಿಗೆ ಹಾಕಬೇಕು. ಮತ್ತು ನೀರು ಚೆನ್ನಾಗಿ ಸ್ಟೀಮ್ ಬರೋವರೆಗೂ ಕುದ್ದ ಮೇಲೆ ಅದನ್ನು ನಾವು ಇಡ್ಲಿ ಪ್ಲೇಟ್ಸನ್ನು ಅಲ್ಲಿಡಬೇಕು. ನಮಗೇನಾದರೂ ಬಾಳೆ ಎಲೆ ಸಿಕ್ಕಿದ್ರೆ ಬಾಳೆ ಎಲೆಯಲ್ಲಿ ಕೂಡ ಇದನ್ನು ಫೋಲ್ಡ್ ಮಾಡಿ ಮಾಡ್ಬೋದು, ಅದು ಇನ್ನೂ ತುಂಬ ರುಚಿಕರವಾಗಿರುತ್ತೆ. ಮತ್ತು ಈ ರೀತಿ ಉಂಡೆ ಥರ ಪುಂಡಿ ಅಂತಲೂ ಹೇಳ್ತಾರಲ್ಲ, ಆ ಶೇಪಲ್ಲೂ ಕೂಡ ನಾನು 1 ಪ್ಲೇಟ್ ಮಾಡಿದ್ದೀನಿ. ನೋಡಿ ಕರೆಕ್ಟ್ 20 ನಿಮಿಷ ನೀವು ಬೇಯಿಸಿದ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ರುಚಿಕರವಾದ ಇಡ್ಲಿ, ಬಿಸಿಯಾದ ಇಡ್ಲಿ ರೆಡಿ. ಇದಕ್ಕೆ ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಯಾವ ಚಟ್ನಿನಾರು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿತ್ತು, ತುಂಬ ಆರೋಗ್ಯಕರವಾಗೂ ಇತ್ತು. ಚಿಕ್ಕ ಮಕ್ಕಳಿಗೆ ಈ ಸಿಹಿ ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಮಾಡುತ್ತೆ. ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.